ರಾಜಕೀಯ ರಂಗ ಪ್ರವೇಶಕ್ಕೆ ಸಜ್ಜಾದ್ರ ಮೂಗುತಿ ಸುಂದರಿ ಮಾಜಿ ಟೆನ್ನಿಸ್ ಸ್ಟಾರ್ ಸಾನಿಯಾ ಮಿರ್ಜಾ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರಾ? ಸಾನಿಯಾರ ಸಂಬಂಧಿ ಮೊಹಮ್ಮದ್ ಅಜರುದ್ದೀನ್ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರಂತೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರ ಮುಂದೆ ಸಾನಿಯಾ ಮಿರ್ಜಾ ಲೋಕಸಭಾ ಚುನಾವಣೆಗೆ ಹಾಗಾದ್ರೆ ಸ್ಪರ್ಧೆ ಮಾಡ್ತಾರಾ ಅನ್ನೋದೇ ಕುತೂಹಲ. ಸಾನಿಯಾರನ್ನ ಕರೆತರುವ ಹಿಂದಿನ ಕಾಂಗ್ರೆಸ್ನ ರಣತಂತ್ರವಾದ್ರೂ ಏನು ಅನ್ನೋದು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಟಿಎಂಸಿಯಿಂದ ಈಗಾಗಲೇ ಬಹರಾಂಪುರ ಕ್ಷೇತ್ರದಿಂದ ಯೂಸುಫ್ ಪಠಾಣ್ ಅವರು ಕಣಕ್ಕಿಳಿತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಸಾನಿಯಾ ಮಿರ್ಜಾ ಇಲ್ಲಿ ಕಂಟೆಸ್ಟ್ ಮಾಡ್ತಾರಾ ಹೈದರಾಬಾದ್ ಕ್ಷೇತ್ರದಿಂದ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಇಂಟ್ರೆಸ್ಟಿಂಗ್ ವಿಚಾರ. ಎಐಎಂಐಎಂನ ಭದ್ರಕೋಟೆ ಅಂತಿರುವಂತಹ ಹೈದರಾಬಾದ್ ಲೋಕಸಭಾ ಕ್ಷೇತ್ರ 1984ರಿಂದಲೂ ಕೂಡ ಸುಲ್ತಾನ್ ಸಲಾವುದ್ದೀನ್ ಅಲ್ಲಿಂದ ಕಂಟೆಸ್ಟ್ ಮಾಡಿ ಗೆದ್ದಿದ್ದಾರೆ. ಓವೈಸಿ ಇದ್ದಾರೆ, ಅಸಾದುದ್ದೀನ್ ಓವೈಸಿ ಕೂಡ ಅಲ್ಲಿ ಈಗಲೂ ಕೂಡ ಎಂಪಿ ಇದ್ದಾರೆ. ಸೊ ಅವರನ್ನ ಮಣಿಸುವಂತಹ ಲೆಕ್ಕಾಚಾರ ಇದು. ಇನ್ನು ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಮತದಾರರ ಸಂಖ್ಯೆ ಹೆಚ್ಚಿದೆ. ಸೊ ಅದನ್ನ ಒಡೆಯುವಂತಹ ಪ್ಲಾನ್ ಇದಾಗಿದೆ. ಓವೈಸಿ ಕುಟುಂಬದ ಬೆನ್ನಿಗೆ ನಿಂತಿರುವುದು ಇದೇ ಮುಸ್ಲಿಂ ಸಮುದಾಯದ ಮತಗಳು. ಸೊ ಮುಸ್ಲಿಂ ಮತದಾರರನ್ನ ಎಐಎಂಐಎಂನಿಂದ ಕಾಂಗ್ರೆಸ್ನತ್ತ ಸೆಳೆಯುವಂತಹ ಪ್ಲಾನ್ ಅನ್ನ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಓವೈಸಿ 4 ಬಾರಿ ಈಗ ಹೈದರಾಬಾದ್ ಕ್ಷೇತ್ರದಿಂದಲೇ ಎಂಪಿ ಆಗಿ ಕಂಟೆಸ್ಟ್ ಮಾಡಿದ್ದಾರೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ವಿಶ್ವದಲ್ಲೇ ಮುಸ್ಲಿಂ ನಾಯಕರ ಪಟ್ಟಿಯಲ್ಲಿ ಅವ್ರನ್ನ ಕನ್ಸಿಡರ್ ಮಾಡೋದಾದ್ರೆ ಅವರು ಕೂಡ ತುಂಬಾನೇ ನೇಮ್ ಫೇಮ್ ಇರುವಂತಹ ಒಬ್ಬ ಲೀಡರ್ ಆಗಿದ್ದಾರೆ. ಸೊ ಅವರನ್ನ ಆ ಕ್ಷೇತ್ರದಿಂದ ಮಣ್ಣಿಸಬೇಕು ಅನ್ನುವಂತಹ ಲೆಕ್ಕಾಚಾರ ಇದಾಗಿದೆ. ಇನ್ನು ಜನಪ್ರಿಯ ಅಭ್ಯರ್ಥಿಯ ಹುಡುಕಾಟದಲ್ಲಿತ್ತು ಕಾಂಗ್ರೆಸ್. ಆ ಸಂದರ್ಭದಲ್ಲಿ ಸಾನಿಯಾ ಅವರ ಹೆಸರು ಪ್ರಸ್ತಾಪವಾಗುತ್ತೆ. ಸಿಎಂ ರೇವಂತ್ ರೆಡ್ಡಿ ಎದುರು ಈ ಹೆಸರನ್ನ ಸಾನಿಯಾ ಅವರ ಸಂಬಂಧಿ ಅಜರುದ್ದೀನ್ ಅವರು ಪ್ರಸ್ತಾಪ ಮಾಡ್ತಾರೆ. ಅಜರುದ್ದೀನ್ ಮಾಜಿ ಕ್ರಿಕೆಟರ್, ಕಾಂಗ್ರೆಸ್ನ ಮಾಜಿ ಲೋಕಸಭಾ ಸದಸ್ಯ ಕೂಡ ಹೌದು. ಆದರೆ ತುಂಬಾನೇ ಇಂಪಾರ್ಟೆಂಟ್ ಇರುವಂತದ್ದು ಇಲ್ಲಿ ರೇವಂತ್ ರೆಡ್ಡಿ ಅವರು ಸಮ್ಮತಿಸಿದ್ರು ಕೂಡ ಸಾನಿಯಾ ಮಿರ್ಜಾ ಅವರು ಆ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಾರಾ, ರಾಜಕೀಯಕ್ಕೆ ಬರ್ತಾರಾ ಅನ್ನೋದೇ ಸಾಕಷ್ಟು ಇಂಟ್ರೆಸ್ಟಿಂಗ್, ಕುತೂಹಲ ಕೆರಳಿಸಿರುವಂತ ವಿಷಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.